ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಣ್ಣ ನಗರದ PLD ಬ್ಯಾಂಕ್ ಉಪಾಧ್ಯಕ್ಷರಾಗಿ ಈಶ್ವರ್ ಅವಿರೋಧವಾಗಿ ಆಯ್ಕೆಯಾದರು. ಒಡಂಬಡಿಕೆಯಂತೆ ಹಿಂದೆ ಇದ್ದ ಉಪಾಧ್ಯಕ್ಷರ ರಾಜೀನಾಮೆಯ ತೆರವಾದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಉಪಾಧ್ಯಕ್ಷ ಸ್ಥಾನ ಬಯಸಿ ಈಶ್ವರ್ ಅವರು ನಾಮಪತ್ರ ಸಲ್ಲಿಸಿದ್ದರು. ಪ್ರತಿಸ್ಪರ್ಧಿಯಾಗಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳು ಈಶ್ವರ್ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಪ್ರಕಟಣೆ ಮಾಡಿದರು. ತಾಲೂಕಿನ ಕನ್ಯದೊಡ್ಡಿ ಗ್ರಾಮದ ಇವರು BBLD ಕ್ಷೇತ್ರದಿಂದ ಚುನಾಯಿತರಾಗಿದ್ದರು. ಈಶ್ವರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಅವರ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಉಪಾಧ್ಯಕ್ಷ ಈಶ್ವರ್ ಪ್ರತಿಯೊಬ್ಬರ ಸಹಕಾರ ಪಡೆದು PLD ಬ್ಯಾಂಕ್ ಅಭಿವೃದ್ಧಿಗೆ ಸಹಕರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ PLD ಬ್ಯಾಂಕ್ ಅಧ್ಯಕ್ಷ DMK ಕುಮಾರ್, ಮಾಜಿ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು, ಮಾಜಿ ಅಧ್ಯಕ್ಷ ಗಂಗರಾಜ್ ಹಲವಾರು ಮಂದಿ ನಿರ್ದೇಶಕರು ಹಾಗೂ ಅಪಾರ ಅಭಿಮಾನಿ ಬಳಗ ಹಾಜರಿದ್ದರು. ಮುಖ್ಯವಾಗಿ ನಾನು ಈ ತಾಲೂಕಿನ ಒಬ್ಬ ಜನತಾ ಪ್ರತಿನಿಧಿಯಾಗಿ ಆಯ್ಕೆಯಾಗಬೇಕಾದ್ರೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜ್ ಅವರು, ಜಿಲ್ಲೆಯಾಧ್ಯಕ್ಷರಾದಂಥ ನೇಮುತ್ ಸರ್ ಅವರು, ನಮ್ಮ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ DMK ಕುಮಾರ್ ಸರ್ ಅವರು, ನನ್ನ ಎಲ್ಲ ಸಹಪಾಠಿಗಳು, ನನ್ನ ಸಹಮಿತ್ರರು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ತುಂಬ ಹೃದಯದಿಂದ ಯಾವುದೇ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ನನ್ನನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತಾಲೂಕಿನ ಎಲ್ಲ ಮುಖಂಡರಿಗೆ, ಜಯರಮಣ್ಣ ಆಗಿರ್ಬೋದು, ಅಫ್ಘಾನ್ ರಾಮಣ್ಣ ಆಗಿರ್ಬೋದು, ಮತ್ತು ಎಲ್ಲ ನನ್ನ ಕಾರ್ಯಕರ್ತ ಮಿತ್ರರಿಗೆ ನಾನು ಹೊಂದಿಸ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನ್ನ ಈ ಮುಂದಿನ ಗುರಿ ಏನು, ಈ ಒಂದು ರೈತ ಸಂಘದಲ್ಲಿ ಇರ್ತಕ್ಕಂಥ ರೈತರ ಕಷ್ಟ ಸುಖಗಳ ಏಳಿಗೆಗೆ ಈ ನಮ್ಮ ಬ್ಯಾಂಕ್ ಕಡೆಯಿಂದ ಏನು ಅವಕಾಶಗಳಿದೆ, ಏನನ್ನು ನಾವು ಜನಗಳು ಕೊಡ್ಬೋದು, ಆ ಒಂದು ನಿಟ್ಟಿನಲ್ಲಿ ಪ್ರತಿ ಗ್ರಾಮದ ಕೊನೆಯ ಕಟ್ಟ ಕಡೆಯವರೆಗೆ ಪ್ರಯತ್ನ ಮಾಡಿ ಎಲ್ಲ ನನ್ನ ರೈತ ಬಂಧುಗಳಿಗೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನನ್ನ ಒಂದು ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡಿ ಎಲ್ಲ ಜನಗಳಿಗೆ ಆ ಒಂದು ಸೌಲಭ್ಯವನ್ನು ಒದಗಿಸ್ತೀನಿ ಅನ್ನೋ ಮುಖಾಂತರ ನಾನು ನಿಮಗೆ ಭರವಸೆಯನ್ನು ಮಾಡಿಕೊಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡ ಎಲ್ಲ ಮಾಧ್ಯಮ ಮಿತ್ರರು, ಆರಕ್ಷಕ ಮಿತ್ರರು ಹಾಗೂ ನನ್ನ ಎಲ್ಲ ಸಹಪಾಠಿಗಳು, ನನ್ನ ಬಂಧು ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.